ತರೀಕೆರೆ ತಾಲೂಕು ಗುಡ್ಡೇನಹಳ್ಳಿ ಗ್ರಾಮದಲ್ಲಿ ಇಂದು ಕಲ್ಲೇಶ್ವರ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೆಯಿತು. ಕಳಶ ಸ್ಥಾಪನೆ ಮತ್ತು ಕುಂಭಾಭಿಷೇಕ, ವಿನಾಯಕ ಹಾಗೂ ಸಪ್ತಮಾತೃಕಾ ದೇವಿರಮ್ಮನವರು, ದೇವಿ ತಂದೆ ದೇವರುಗಳ ಶಿಲಾಮೂರ್ತಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಿತು. ಸೋಮವಾರ ಬೆಳಿಗ್ಗೆ ಪರಮಪೂಜ್ಯ ಶ್ರೀ ಗುರು ಪರದೇಶಿ ಕೇಂದ್ರ ಮಹಾಸ್ವಾಮೀಜಿಗಳು, ಸುಕ್ಷೇತ್ರ ಶ್ರೀ ಕ್ಷೇತ್ರ ರಂಗಾಪುರ ತಿಪಟೂರು ತಾಲೂಕು ಹಾಗೂ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಗಳು, ಕಾರ್ಯದರ್ಶಿಗಳು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಗೂ ತುರುವೇಕೆರೆ ಕ್ಷೇತ್ರದ ಶಾಸಕ ಎಂ.ಟಿ. ಕೃಷ್ಣಪ್ಪನವರು ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿದ್ದರು. ಗಳಿಂದ ಬಂದಿದ್ದ ದೇವರುಗಳ ಆಗಮನ ಕೊಲ್ಲಾಪುರದಮ್ಮ ದೇವಿ ಗುಡ್ಡೇನಹಳ್ಳಿ ಹಾಗೂ ಸಪ್ತಮಾತೃಕಾ ದೇವಿರಮ್ಮ ದೇವಿ ತಂದ್ರೆ ಗಂಗಾಧರೇಶ್ವರ ಸ್ವಾಮಿ ಮಲ್ಲಘಟ್ಟ ದಕ್ಷಿಣ ಭಾಗ, ಶ್ರೀ ಕೊಲ್ಲಾಪುರದಮ್ಮ ದೇವಿ ಬೆಸ್ತರಪಳ್ಳಿ, ಆಂಜನೇಯ ಸ್ವಾಮಿ ಕೊಡಗಿಹಳ್ಳಿ, ಆಂಜನೇಯ ಸ್ವಾಮಿ ಬೀಚಗೊಂಡನಹಳ್ಳಿ, ಚಂದ್ರಾಯಪಟ್ಟಣ ತಾಲೂಕು ಅನೇಕ ಗ್ರಾಮಗಳಿಂದ ದೇವರುಗಳು ಆಗಮಿಸಿದ್ದವು. ಈ ಶ್ರೀ ಕಲ್ಲೇಶ್ವರ ಸ್ವಾಮಿಯ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಗುಡ್ಡೇನಹಳ್ಳಿಯ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಅನೇಕ ಸಾರ್ವಜನಿಕರು ಈ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿದ್ದರು. ಶ್ರೀ ಕಲ್ಲೇಶ್ವರ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ದೇವ್ರ ಮಧ್ಯೆ ಕಾಣಲಿ ಸಾಕು. ಕಾಣುತ್ತೆ ಅದೇನ ಹುಡುಗರು ಕೆಳಗಡೆ ಕೂತ್ಕೊಳಕ್ಕೆ ಹಿಂದಕ್ಕೆ ಇನ್ನು ಸ್ವಲ್ಪ ಹಿಂದಕ್ಕೆ ಹಂಗೆ ಕ್ಲಾಸ್ ಆಗಿ ಸ್ವಲ್ಪ ಸೈಡ್ ಬರ್ರಿ. ದೇವ್ರ ಕಡೆ ಆ ಕಡೆ ನಿಂತ್ಕೊಳ್ಳಿ. ಚೋರ ಸ್ವಾಮೀಜಿ